ಸಿನಿಮಾದ ಪೋಸ್ಟರ್ಗಳಲ್ಲಿ ಹುಡುಗಿರ ಮಧ್ಯೆ ಅಂತೆಲ್ಲ ನೋಡಿದ್ವಿ. ಬಟ್ ಇನ್ನೊಂದು ಪೋಸ್ಟರ್ನಲ್ಲಿ ಕೈಯಲ್ಲಿ ಬಕೆಟ್ ಇದೆ, ಬಕೆಟಲ್ಲಿ ಪೊರ್ಕೆ ಇದೆ, ಮಾಪಲ್ಲಿ ಹಿಡ್ಕೊಂಡಿದ್ದೀರಾ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮನೆ ಕೆಲಸ ಮಾಡ್ತಾರೆ ಅಂದ್ರೆ ಯಾವ ಮನೆ ಕೆಲಸ ಮಾಡ್ತಾರೆ ಅಥವಾ ಮಾಡ್ತಾ ಇದ್ರಿ ಮುಂಚೆ? ನಾನು ಈಗಲೂ ಮಾಡ್ತೀನಿ. ನನ್ನ ಬಟ್ಟೆನ ಯಾರು ಮಡ್ಚಕ್ಕೆ ಬಿಡಲ್ಲ ನಾನು. ನನಗೆ ಪರ್ಟಿಕ್ಯುಲರ್ ಪ್ಯಾಟ್ರನ್ ಇದೆ, ಅದೇ ಪ್ಯಾಟ್ರನಲ್ಲಿ ಮಡ್ಚಿಡ್ಬೇಕು ಅದನ್ನು. ಆ ಪ್ಯಾಟ್ರನ್ ಯಾರು ಬ್ರೇಕ್ ಮಾಡಿದ್ರೆ ಐ ಗೆಟ್ ಇರಿಟೇಟೆಡ್, ನನಗೆ ಆಗಲ್ಲ ಅದು. ಸೊ ನನ್ನ ಬಟ್ಟೆ ವಾಶ್ ಆದಮೇಲೆ ಅದು ತಂದು ಸುಮ್ಮನೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಇಟ್ಟಿರ್ತಾರೆ. ಆಮೇಲೆ ನಾನೇ ಅದನ್ನು ನೀಟಾಗಿ ಮಡಚಿ ನನ್ನ ಕಬೋರ್ಡಲ್ಲಿ ಇಡೋದು. ಅದು ನನಗೆ ಈಗಲಿಂದ ಅಲ್ಲ, ಫ್ರಮ್ ಮೈ ಬ್ಯಾಚುಲರ್ ಲೈಫ್ ನನಗದು ಬಟ್ಟೆ ಪರ್ಫೆಕ್ಟ್ ಆಗಿರಬೇಕು. ಬಿಕಾಸ್ ಏನೋ ಬಟ್ಟೆ ಒಳ್ಳೆ ಮರ್ಯಾದೆ ಕೊಡುತ್ತೆ. ಆ್ಯಂಡ್ ನೀವು ಆ ಬಟ್ಟೆ ಹಾಕೊಂಡು ಕ್ಯಾರಿ ಮಾಡಬೇಕಾದ್ರೆ ನಿಮ್ಮನ್ನು ಜಡ್ಜ್ ಮಾಡ್ತಾರೆ ಜನ. ಓಕೆ, ವೆದರ್ ಸಿಂಪಲ್ ಆಗಿರ್ಬೋದು ಬಟ್ಟೆ, ಇಲ್ಲ ತುಂಬಾ ಡಿಸೈನರ್ ವೇರ್ ಆಗಿರ್ಬೋದು, ಏನಿರ್ಬೋದು. ಓಕೆ, ಬಟ್ ಬಟ್ಟೆ ಮನುಷ್ಯನ್ನ ತೋರಿಸುತ್ತೆ. ಓಕೆ, ಈಗ ಬ್ರ್ಯಾಂಡೇ ಹಾಕಬೇಕಿಲ್ಲ, ನೀವೇ ಬ್ರ್ಯಾಂಡ್ ಆಗಿರೋ ಬ್ರ್ಯಾಂಡ್ ಏನು ಬೇಕಾಗಿಲ್ಲ. ಅರ್ಥ ಆಯ್ತಪ್ಪಿ? ಸೊ ಯಾವ್ದು ಬೇಕಾದ್ರೂ ಹಾಕೊಂಡು ಹೋಗ್ಬೋದು. ಬಟ್ ಯಾವ್ದು ಬೇಕಾದ್ರೂ ಹಾಕೊಂಡ್ರು ಕೂಡ ಅದಕ್ಕೆ ಕೊಡೋ ಮರ್ಯಾದೆ ನಾವು ಕೊಡಬೇಕು ಬಟ್ಟೆಗೆ. ಬಿಕಾಸ್ ಇಟ್ಸ್ ಕವರಿಂಗ್ ಯು. ಈಗ ಪೊಲಿಟಿಷಿಯನ್ಸ್ ನೋಡಿ ವೈಟ್ ಜಾಸ್ತಿ ಹಾಕೊಂತಿರ್ತಾರೆ, ಹಾಗಂತ ನಾವು ಕ್ಲಿಯರ್ ಅಂತಲ್ಲ. ಓಕೆ, ಒಬ್ಬೊಬ್ರದ್ದು ಒಂದೊಂದು ಬಟ್ಟೆ ಪ್ಯಾಟ್ರನ್ ಇರುತ್ತೆ. ಸೊ ಬಟ್ಟೆಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅದನ್ನು ಖಾಕಿ, ಖಾದಿ ಅಂತ ಏನು ಹೇಳ್ತಾರೆ, ಅದರದ್ದೇ ಆದ ವ್ಯಾಲ್ಯೂಸ್ ಇದೆ. ಪೊಲಿಟಿಷಿಯನ್ಸ್ ವೈಟ್ ಹೋಗ್ತಾರೆ, ಪೊಲೀಸವ್ರು ಖಾಕಿ, ಸ್ವಾಮೀಜಿಗಳು ಖಾದಿ, ಅದಕ್ಕೆ ಆದ ಒಂದು ರೆಸ್ಪೆಕ್ಟ್ ಇದೆ. ಈಗ ನಾವು ನಾರ್ಮಲ್ ಜನ, ಓಕೆ, ನಮ್ಗೆ ರೆಸ್ಪೆಕ್ಟ್ ಕೊಡೋದು ಬಟ್ಟೆ, ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ. ಸೊ ನನ್ನ ಕಬೋರ್ಡ್ನ ನಾನೇ ಕ್ಲೀನ್ ಮಾಡೋದು. ಓಕೆ, ನಾನೇ ಕ್ಲೀನ್ ಮಾಡಿ ಎತ್ತಿಡೋದು. ನನ್ನ ಬಾತ್ರೂಮ್ನ ನಾನೇ ತೊಳೆಯೋದು, ನಾನೇ ಹಾರ್ಪಿಕ್ ಹಾಕೋದು, ನಾನೇ ಹಾರ್ಪಿಕ್ ಹಾಕೋದು, ನಾನೇ ವಾಶ್ ಮಾಡೋದು. ವೀಕ್ಲಿ ಸ್ಯಾಟರ್ಡೇ ಇಟ್ಸ್ ಲೈಕ್ ನಾನು ಬೇಗ ಬಂದರೆ ಮನೆಗೆ ನನ್ನ ಬಾತ್ರೂಮ್ ಕ್ಲೀನ್ ಮಾಡ್ಕೊಂಡು ಕೂತಿರ್ತೀನಿ. 1 hour ನಾನು ಕ್ಲೀನ್ ಇರಬೇಕು. ವಾಶ್ರೂಮ್ ಎಲ್ಲ, ಸಿಂಕೆಲ್ಲ ನೀಟ್ ಇರಬೇಕು ನನಗೆ. ಓಕೆ, ಗ್ಲಾಸ್ ಎಲ್ಲ ಕ್ಲೀನ್ ಇರಬೇಕು. ಸೇಮ್ ಇಫ್ ಯು ಆಸ್ಕ್ ಮೈ ಬ್ಯಾಚುಲರ್ ಫ್ರೆಂಡ್ಸ್, ಅವ್ರು ಹೇಳೋದು ಅದೇ. ಮೈ ರೂಮು ಯಾವಾಗಲೂ ಕ್ಲೀನ್. ಮಾಪು ಗೀಪಾಗಿ ನಾನೇ ಒರೆಸೋದು, ನೀರು ಹಾಕ್ಬಿಟ್ಟು. ಅವಾಗೆಲ್ಲ ಮಾಪ್ ಇಲ್ಲಲ್ಲಮ್ಮ, ಏನಮ್ಮ ಮಾಪ್ ದುಡ್ಡಲ್ಲಿ ಊಟ ಮಾಡ್ಬಿಡ್ತಿದ್ದೆ 2 ದಿನ. ಒಂದು ಹಳೆ ಟಿ ಶರ್ಟ್ ಎಲ್ಲ ಒರೆಸು, ಡಸ್ಟಿಂಗ್ ಮಾಡು, ಅದರಲ್ಲೇ ಒರೆಸು, ನೀಟಾಗಿ ಇಟ್ಕೊ. ಸೊ ನನ್ನ ಏನಿದೆ ಕಬೋರ್ಡು, ಬಟ್ಟೆ, ಅಯನ್ನು ಶೂಟಿಂಗ್ ಬಟ್ಟೆ ಲೊಕೇಶನ್ ಅಯನ್ ಮಾಡ್ತಾರೆ. ಬಟ್ ನಾನು ಈಗ ಹಾಕ್ಕೊಂಡು ಕೂತ್ಕೊಂಡಿರೋ ಈ ಬಟ್ಟೆ ಕೂಡ ಬೆಳಗ್ಗೆ ತೆಗೆದು ನಾನೇ ಅಯನ್ ಮಾಡಿ ಹಾಕ್ಕೊಳ್ಳೋದು. ಐ ಡೋಂಟ್ ಗಿವ್ ಟು ಬೇರೆಯವ್ರಿಗೆ ಅಯನ್ ಮಾಡ್ಬೇಕು ಹಾಗೆಲ್ಲ ಇಲ್ಲ ನನಗೆ. ಹೆಂಡ್ತಿ ಅಯನ್ ಮಾಡ್ಬೇಕು ಅದೆಲ್ಲ ಇಲ್ಲ. ಹೆಂಡ್ತಿ ಬಟ್ಟೆ ಅವೆಲ್ಲ ಇಲ್ಲ ನನಗೆ. ಆ ನೋಷನಲ್ಲಿ ಇಲ್ಲ ನಾನು. ನನ್ನ ಕೆಲಸ ನಾನು ಮಾಡ್ಬೇಕು, ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ. ಈಗೆಲ್ಲ ಅರ್ಜೆಂಟಾಗಿ ಆಚೆ ಹೋಗ್ಬೇಕು ಅಂತ ಹೇಳಿದ್ರೆ ಆಚೆ ಕಳಿಸ್ತೀನಿ ಅಯನ್ ಮಾಡೋಕ್ಕೆ ಅಷ್ಟೇ. ಮೋಸ್ಟ್ ಆಫ್ ದಿ ಕೆಲಸ ನಾನೇ ಮಾಡ್ತೀನಿ. ಮಾಪಿಂಗ್ ಅಂದರೆ ನನ್ನ ರೂಮ್ ಮಾಪಿಂಗ್ ಎಲ್ಲ ವರ್ಕರ್ಸ್ ಮಾಡ್ತಾರೆ. ಸೊ ಇದೇನಿದೆ ಕಬೋರ್ಡು, ವಾಶ್ರೂಮ್ ಎಲ್ಲ ಐ ಟೇಕ್ ಕೇರ್ ಆಫ್ ಇಟ್. Yo, this is Richie Canada signing out strong, bringing you the best all day long. From movies to music and all the latest news. Stay tuned, hit subscribe, you got nothing to lose.